ಅವರಿಗೆ ವಿಶೇಷವಾಗಿ ತಮ್ಮೆಲ್ಲರ ಮುಖಾಂತರ ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಅಭಿವೃದ್ಧಿ ಅಧಿಕಾರ ಅನ್ನೋ ಹೆಸರು ಪಡ್ಕೊಂಡಿರ್ತಕ್ಕಂಥ ಸಚಿವರು ಈಗಲೂ ಅದೇ ಒಂದು ಕಾರ್ಯ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ. ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನ ನಾವೆಲ್ಲರೂ ನಮ್ಮ ಜಿಲ್ಲೆಯ ಜನರು ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕಾಗಿದೆ. ಹಾಗಾಗಿ ಇಲ್ಲಿಯ ಮಂಡ್ಯ ಜಿಲ್ಲೆಯ ಜನರು ಅವ್ರ ಜೊತೆ ನಿಲ್ಲಿ ಅಂತ ಈ ತಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಮಟ್ಟದ ಹುದ್ದೆಯನ್ನ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಒಬ್ಬ ಯುವ ರೈತನನ್ನ ಗುರುತಿಸಿ ಒಂದು ರಾಜ್ಯ ಮಟ್ಟದ ರಾಜ್ಯ ಕೃಷಿ ಸಮಾಜದ ಆಡಳಿತ ಅಧ್ಯಕ್ಷನನ್ನಾಗಿ ನನ್ನನ್ನು ನೇಮಕ ಮಾಡಿದ್ದು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷಿ ಸಚಿವರಾಗಿರ್ತಕ್ಕಂಥ ಎನ್ ಚಲುವರಾಯಸ್ವಾಮಿ ಅವರಿಗೆ ತಮ್ಮ ಮುಖಾಂತರ ಒಂದು ಅಭಿನಂದನೆಯನ್ನ ತಿಳಿಸೋಣ ಅಂತೇಳಿ ಇಲ್ಲಿ ಬಂದಿದ್ದೀನಿ. ಹಾಗೆಯೇ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಹಿಂದೆ ಅಭಿವೃದ್ಧಿ ಏನು ಮಾಡಿದರೆ ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಅದ್ರ ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ಅದೇ ಅಭಿವೃದ್ಧಿಯತ್ತ ಚಲುವರಾಯಸ್ವಾಮಿ ಅವರು ದಾಪಕವನ್ನು ಇಡ್ತಾ ಇದ್ದಾರೆ. ಹಾಗೆ ಏನು ರಾಜ್ಯ ಮಟ್ಟದ ಹುದ್ದೆ ನಮ್ಗೇನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮ್ಮ ಮುಖಾಂತರ ಏನು ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದೀನಿ. ಲೋಕಸಭೆ ಚುನಾವಣೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಸಂದರ್ಭದಲ್ಲಿ ನಾವು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಪ್ಪಾಜಿ ಗೌಡರು ಮತ್ತಿರೇಗೌಡರು ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಮ್ಮುಖದಲ್ಲಿ ನಾವು ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆದ್ವಿ. ತದನಂತರ ನಮ್ಮ ಒಂದು ಒಳ್ಳೆಯ ಗುಣಗಳನ್ನು ಏನು ಗುರುತಿಸಿ ಸಚಿವರು ಒಂದು ಉನ್ನತ ಹುದ್ದೆಯನ್ನ ನಮಗೆ ಕೊಟ್ಟಿದ್ದಾರೆ. ಅದೊಂದು ನನ್ನ ಒಬ್ಬನಿಗೆ ಅಂತೇನಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮನ್ಮೂಲ ಆಗ್ಬೋದು, ಮೈಸೂಗರ್ ಆಗ್ಬೋದು, ಸಹಕಾರ ಸಂಘ ಸಂಸ್ಥೆಗಳಾಗಬಹುದು, ಇದಕ್ಕೆಲ್ಲ ನೂರಾರು ಮುಖಂಡರುಗಳನ್ನ ಗುರುತಿಸುವಂಥದ್ದು, ಅಧಿಕಾರ ಕೊಡಿಸುವಂತ ವಿಚಾರದಲ್ಲಿ ನಮ್ಮ ಸಚಿವರು ಸಫಲರಾಗಿದ್ದಾರೆ ಅಂತ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇವತ್ತೇನು ನಮ್ಮ ಮೈಸೂಗರ್ ಆಗ್ಬೋದು, ಕೃಷಿ ವಿವಿ ಹೊಸದಾಗಿ ವಿವಿ ಆಗ್ಬೋದು, ಇವಕ್ಕೆಲ್ಲ ಒಂದು ಪ್ರಮುಖವಾದ ಪಾತ್ರವನ್ನ ಸಚಿವರು ವಹಿಸಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಜನರು, ತಾಲೂಕಿನ ಜನರು ಅವ್ರಿಗೆ ಕೈ ಜೋಡಿಸಿ ಅಂತ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಅವ್ರಿಗೆ ವಿಶೇಷವಾಗಿ ತಮ್ಮೆಲ್ಲರ ಮುಖಾಂತರ ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಅಭಿವೃದ್ಧಿ ಅಧಿಕಾರ ಅನ್ನೋ ಹೆಸರು ಪಡ್ಕೊಂಡಿರ್ತಕ್ಕಂಥ ಸಚಿವರು ಈಗಲೂ ಅದೇ ಒಂದು ಕಾರ್ಯ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ. ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನ ನಾವೆಲ್ಲರೂ ನಮ್ಮ ಜಿಲ್ಲೆಯ ಜನರು ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕಾಗಿದೆ. ಹಾಗಾಗಿ ಇಲ್ಲಿಯ ಮಂಡ್ಯ ಜಿಲ್ಲೆಯ ಜನರು ಅವ್ರ ಜೊತೆ ನಿಲ್ಲಿ ಅಂತ ಈ ತಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.